ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ, ಇತ್ತೀಚೆಗೆ ಈ ಹೆಸರು ಕೇಳಿದ್ರೇನೋ ಒಂಥರ ಫೀಲಿಂಗು. ಸರ್ ನೀವು ಆ ಫೀಲಲ್ಲಿ ಇರಿ ಸರ್, ನಾನು ಬರ್ತೀನಿ ಸರ್. ಅವಶ್ಯರು ಸರ್ ಕೆಲಸ ಇದೆ ಸರ್. ಕೂತ್ಕೂ. ಓಕೆ, ಜಸ್ಟ್ ಸಮ್ ಅಪ್ ಅಷ್ಟೇ. ಫಸ್ಟಿಂದ ಹೇಳಿ. ಆಲ್ರೆಡಿ 10 ಸಲ ಹೇಳಿದ್ನಲ್ಲ ಸರ್, ಇನ್ನೆಷ್ಟು ಸರ್. ಈ ಪ್ರೀತಿ ಅಂದ್ರೆ ಒಂಥರ ಕಚಗುಳಿ ಸರ್. ಕೆಲವೊಮ್ಮೆ ಯಾರು ಮುಟ್ಟಿಲ್ಲ ಅಂದ್ರು ಒಂಥರ ಮಜಾ ಕೊಡ್ತಾನೆ ಇರುತ್ತಂತೆ ಸರ್. ಮತ್ತೆ ಈ ಪ್ರೀತಿ ಅನ್ನೋದು ಚಳಿ ಚೋರ ಇದ್ದಂಗೆ. ಎಷ್ಟೇ ಬೆಡ್ಶೀಟ್ ಹೊತ್ತಿದ್ರು ಕೂಡ ಈ ನಾವು ಪ್ರೀತಿಸೋರು ನಮ್ಮ ಹತ್ತಿರ ಬಂದಿಲ್ಲ ಅಂದ್ರೆ ಹಾರ್ಟ್ ಬೆಚ್ಚಗೆ ಆಗೋದಿಲ್ಲ ಅಂದ್ರೆ. ಮತ್ತೆ ಲೀಲಾ ಮೇಡಮ್ಗೆ ನಿಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿ ಸರ್. ನೀವು ಅವ್ರ ಹೆಸರು ತೆಗೆದ್ರೆ ಅವ್ರಿಗೆ ತುಂಬಾ ಖುಷಿ ಅಂತೆ ಸರ್. ಇನ್ನೊಂದು ಸಲ ಹೇಳಿ ಫಸ್ಟ್. ಮತ್ತೇನ ದೇವ್ರಣೆಗೂ ಆಗಲ್ಲ ಸರ್. ಹಲೋ ದುರ್ಗಾ ಮೇಡಮ್, ನಮಸ್ತೆ. ನಾನು SI ಮಾತಾಡ್ತಾ ಇದ್ದೆ. AG ಸರ್ ಕೇಸ್ ಬಗ್ಗೆ ಅಪ್ಡೇಟ್ ಏನಿದ್ರು ನಿಮಗೆ ಕೂಡ ಕೇಳಿದೆ, ಅದಕ್ಕೆ ಕಾಲ್ ಮಾಡಿದೆ. ಹೇಳಿ ಸರ್, ಏನು ಅಪ್ಡೇಟ್? ಅದೇ ಮೇಡಮ್, ಕಿಡ್ನ್ಯಾಪ್ ಕೇಸಲ್ಲಿ ಸುಮಾರು ಕಡೆ ಕಿಡ್ನ್ಯಾಪರ್ಸ್, ರಾಬರ್ಸ್ ಎಲ್ರಿಗೂ ಬಲೆ ಬೀಸಿದೆ, ಯಾರೂ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಒಬ್ಬೊಂದು ಸುಳಿವು ಸಿಕ್ಕಿದೆ. ಯಾರದು? ಏನಾದರೂ ಹೇಳಿದ್ನಾ? ಬಾಯ್ ಬಿಟ್ನಾ? ಯಾರ್ದಾದ್ರೂ ಹೆಸರು ಹೇಳಿದ್ನಾ? ಮೇಡಮ್, ನಿಮ್ಮ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗತ್ತೆ. ಕೇಸ್ ಸಾಲ್ವ್ ಆಗಬೇಕು, ತಪ್ಪು ಮಾಡಿದವ್ರು ಸಿಕ್ಕಾಕೋಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ. ಆದರೆ ಕೇಸ್ ಪ್ರೋಗ್ರೆಸ್ ಆಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಅವನಿರೋ ಜಾಗ ಗೊತ್ತಾಗಿದೆ ಅಷ್ಟೇ. ನಾವು ನಮ್ಮ ಟೀಮ್ ಅವನ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಅವನೇನಾದರೂ ಸಿಕ್ಕರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗತ್ತೆ. ನೀವೇನು ಯೋಚನೆ ಮಾಡ್ಬಿಡಿ. ಓಕೆ ಮೇಡಮ್? ಓಕೆ ಓಕೆ ಸರ್. ಬಾಸ್ಗೆ ಲೀಲಾ ಮೇಡಮ್ ಮೇಲೆ ಫುಲ್ ಲವ್ ಆಗಿ ಹೋಗಿದೆ. ಆದರೆ ಅದನ್ನು ಲೀಲಾ ಮೇಡಮ್ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ಪಾಪ ಒದ್ದಾಡ್ತಿದ್ದಾರೆ. ಏನಾದರೂ ಮಾಡಬೇಕಲ್ವಾ? ಅಜಯ್, ಏನೋ ಇದು ಒಬ್ಬೊಬ್ಬನೇ ಗೊಣಗೋಣ ಅನ್ಕೋತಾ ಇದೀಯಾ? ಅದು ಅಜಯ್ ಬಾ. ಅಯ್ಯೋ ಬಾಸ್ ಬೇರೆ ಯಾರಿಗೂ ಹೇಳ್ಬೇಡ ಅಂದಿದ್ದಾರೆ. ಇಲ್ಲಿ ಅಜ್ಜಿ ಗೊತ್ತಾಗಿ ಅಜ್ಜಿ ಅಲ್ಲಿಗೆ ಹೋಗಿ ಅಯ್ಯೋ ರಾಮ್ ಲವ್ ಆಯ್ತೇನೋ ಅಂದಾಗ ಮೊಬೈಲ್ ಉಲ್ಟಾ ತಿರುಗಿಸಿ ನನಗೆ ಹೊಡಿತಾರೆ. ಏನಿಲ್ಲ ಅಜ್ಜಿ, ಅದು ನಮ್ಮ ಮನೆಗೆ ಒಳ್ಳೇದಾಗಲಿ, ನಮ್ಮ ಬಾಸ್ ಮತ್ತು ಲೀಲಾ ಮೇಡಮ್ ಮತ್ತೆ ಒಂದಾಗಲಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದೆಲ್ಲ ಏನು ತೊಂದರೆ ಇಲ್ಲ ಕಣೋ, ಆದಷ್ಟು ಬೇಗ ಎಲ್ಲ ಒಳ್ಳೇದೇ ಆಗುತ್ತೆ. ಯಾಕೆಂದ್ರೆ ಮತ್ತೆ ಹೋಮ ಮಾಡಿಸ್ತಿದ್ದೀರಾ? ಅಯ್ಯ, ಯಾಕೋ ಹೀಗೆ ಕೇಳ್ತಾ ಇದೀಯಾ? ಮತ್ತೇನಜ್ಜಿ, ನೀವು ಮಾತು ಎತ್ತಿದ್ರೆ ಸಾಕು ಹೋಮ ಅವನಂತ ಹೋಗ್ಬಿಡ್ತೀರಾ, ಅದಕ್ಕೆ ಕೇಳಿದೆ. ಇತ್ತೀಚೆಗಷ್ಟೇ ಹೋಮ ಎಲ್ಲ ಆಯ್ತಲ್ಲೋ. ನಾ ಹೇಳಕ್ ಬಂದಿದ್ದೆ ಅದಲ್ಲ. ಆಗೋದೆಲ್ಲ ಆಗಿದೆ. ಇನ್ನೇನಿದ್ರು ಇಬ್ಬರು ಮನೆಯವರು ಒಂದಿನ ಸೇರಬೇಕು. ಅದು ಮನೇಲಿ ಆಗೋದಕ್ಕಿಂತ ಯಾವುದಾದ್ರೂ ದೇವಸ್ಥಾನದಲ್ಲಾದರೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಮ್ಮ ಮನೆಯವರು ಬೀಗರ ಮನೆಯವರು ಇಬ್ಬರು ಸೇರಿಕೊಂಡು ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡು. ಏನಜ್ಜಿ, ನಾನು ಬರೀ ಲೀಲಾ ಮೇಡಮ್ ಮಾತ್ರ 2.0 ಅಂತ ಅನ್ಕೊಂಡಿದ್ದೆ. ಬಟ್ ನೀವು ಬರ್ತಾ 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 ಬರೀ 2.0 ಅಲ್ಲ, ಓ ಓ ಓ ಓ ಓ ಆಗ್ತಿದ್ದೀರಾ. ತಲೆಹರಟೆ ನೋಡು. ಮೊದಲು ದೇವಸ್ಥಾನದಲ್ಲಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪಟ್ಟಿ ಮಾಡ್ಕೊಡ್ತೀನಿ, ಎಲ್ಲ ತಂದ್ಬಿಡು. ಪೂಜೆ ಆದಮೇಲೆ ನನ್ನ ಮಗ ಸೊಸೆ ದಾಂಪತ್ಯ ಚೆನ್ನಾಗಿರುತ್ತೆ. ಎಲ್ಲರ ವೈಮನಸ್ಯನೂ ದೂರ ಆಗುತ್ತೆ. ಲೈಫಲ್ಲಿ ಫಸ್ಟ್ ಟೈಮು ಭಯ ಅಂದ್ರೇನು ಅಂತ ಲೀಲಾ ನಂತರ ಮಾತಾಡುವಾಗ ಗೊತ್ತಾಗ್ತಾ ಇದೆ.
ಬಟ್ ಅಂತರ ಜೊತೆ ಮಾತಾಡ್ಬೇಕಾದ್ರೆ ಈ ಭಯ ಇರ್ತಿರ್ಲಿಲ್ಲ. ಆದರೆ ವೀರನ ಹತ್ರ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅವಳ ಹತ್ರ ಮಾತಾಡೋಕ್ಕೆ ಆಗಲ್ಲ ಅಂದಮೇಲೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ ಅವಳ ಹತ್ರ? ಎಷ್ಟೇ ಧೈರ್ಯ ಮಾಡ್ಕೊಂಡ್ರು ಆಗ್ತಾನೆ ಇಲ್ಲ. ಏನ್ ಮಾಡ್ಲಿ? ಈಗ ಅವಳ ಥರನೇ ಲೆಟ್ರ್ ಬರೆದ್ಬಿಡ್ಲಾ? ಲೆಟ್ರ್ ಬರೆದ್ರು ಅವಳಿಗದನ್ನ ತಲುಪಿಸೋದು ಹೇಗೆ? ವಿಶ್ವರೂಪ ಹತ್ರ ಕಳಿಸ್ಬಿಡ್ಲ? ಬೇಡ, ಲೆಟ್ರ್ ಬರೆಯೋಕ್ಕೂ ಧೈರ್ಯ ಇಲ್ಲ ನನಗೆ. ಯಾಕೆ ಧೈರ್ಯ ಇಲ್ಲ? ಧೈರ್ಯ ಇದೆ, ಆದರೂ ಅವಳು ಕಣ್ಣು ನೋಡಿದ್ರೆ ಏನೂ ಹೇಳೋಕ್ಕೆ ಆಗಲ್ಲ. ಲೆಟ್ರ್ ಬರೆಯೋದು ಕರೆಕ್ಟ್ ಐಡಿಯಾ. ರೀ ಯಜಮಾನ್ರೆ, ರೀ ಏನೋ ಒಬ್ಬೊಬ್ರೆ ಮಾತಾಡ್ತಿರೋ ಹಾಗಿತ್ತು. ಅದು ಅದು ಯಾವ್ದು? ಅದೇ ಅದು ನನಗೆ ಹೇಳೋ ಅಂತ ವಿಷಯ ತಾನೆ? ಮತ್ತೆ ಹೇಳಿ. ಇನ್ನೊಂದ್ಸಲ ಹೇಳ್ತೀನಿ. ಅಯ್ಯಯ್ಯೋ, ನನ್ನ ಗಂಡಂಗೆ ನನ್ನ ಮೇಲೆ ನಂಬಾಗಿದೆ. ದೇವ್ರೆ, ನೀನ್ ಕಷ್ಟ ಕೊಟ್ರು ತಡ್ಕೊಳಕ್ಕಾಗದೇ ಇರೋ ಹಾಕೊಡ್ತೀಯ, ಖುಷಿ ಕೊಟ್ರು ತಡ್ಕೊಳಕ್ಕಾಗದೇ ಇರೋ ಹಾಕೊಡ್ತೀಯ. ಏನಪ್ಪ ನಿನ್ ಲೀಲೆ? ನನ್ನ ಗಂಡ ನನ್ನ ಲವ್ ಮಾಡ್ತಿದ್ದಾರೆ ಅಂತ ಇಡೀ ಊರಿಗೆ ಕೂಗಿ ಹೇಳ್ಬೇಕನ್ಸ್ತಿದೆ. ಆದ್ರೆ ಅದು ಮಾಡೋಕ್ಕಾಗಲ್ಲ. ಏಜೆ ಹತ್ರ ಹೋಗಿ ಗಟ್ಟಿಯಾಗಿ ತಪ್ಕೊಂಡು ಇನ್ಮೇಲಿಂದ ನಾವಿಬ್ರು ದೂರನೇ ಆಗೋದು ಬೇಡ, ಹತ್ರನೇ ಇರೋಣ ಅಂತ ಹೇಳ್ಬೇಕು ಅನ್ಸ್ತಿದೆ. ಆದ್ರೂ ಹೇಳೋಕ್ಕಾಗಲ್ಲ. ದೇವ್ರೆ, ನೀನು ಈ ಥರ ಎಲ್ಲ ಆಟ ಆಡ್ಸ್ಬೇಡ. ನನ್ನ ಗಂಡನ್ನು ಬೇಗ ಬಂದ್ ಮಾಡಿಸ್ಬಿಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಕ್ಕ, ಈ ಡಿಸೈನ್ ನೋಡಿ, ಸಕ್ಕದಾಗಿದೆ ಅಲ್ವಾ ಈ ಜ್ಯುವೆಲ್ರಿ? ಅಬ್ಬಾ, ಈ ಬಿಸಿಲಲ್ಲಿ ಬಟ್ಟೆ ಒಣಗಾಕಿ ಸಾಕಾಗೋಯ್ತು. ಅತ್ತೆ ಕರೆದಿದ್ದಿದ್ರೆ ನಾನು ಬರ್ತಿರ್ಲಿಲ್ವಾ? ನೋಡಿ ಅಕ್ಕ, ಸೇವೆ ನಡೀತಿದೆ. ಸೀಮೆಗಿಲ್ದರೋ ಅತ್ತೆ ಸೊಸೆ. ಹೌದು ಸರು, ನಾವಿಬ್ರು ಸೀಮೆಗಿಲ್ದಿರೋ ಅತ್ತೆ ಸೊಸೆನೆ. ಇವರು ಯಾರು ಕಾಣ್ದಿರೋ ಅತ್ತೆ, ಅದಕ್ಕೆ ನಾನು ಯಾರು ನೋಡ್ದಿರೋ ಸೊಸೆ. ಅವ್ರ ಜೊತೆ ಸೇರ್ಕೊಂಡು ಲಕ್ಷ್ಮಿ ಅಕ್ಕನೂ ಕಲ್ತ್ಬಿಟ್ರು. ಕೋಪ ಮಾಡ್ಕೋಬೇಡ ಸರು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಈಗ ಕಂಪನಿ ಶೇರ್ಸ್ ಎಲ್ಲ ಆ ಕಡೆ ಬಂದಿದೆಯಲ್ಲ, ಅದಕ್ಕೆ ಇವಳು ಆ ಕಡೆ ಹೋಗಿದ್ದಾಳೆ. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಹಲೋ, ಸೀಮೆಗಿಲ್ದೇ ಇರೋ ಸೊಸೆ ಆ ಕಡೆ ಇರೋರು ಒಂದು ಪೈಸಾನೂ ನಿಮಗೆ ಕೊಡೋದಿಲ್ಲ. ಸುಮ್ಮನೆ ಈ ಕಡೆ ಬನ್ನಿ. ಜೀವ ತೆಗಿಯೋರ್ ಜೊತೆಲಿ ಇರೋದ್ಕಿಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋರ್ ಜೊತೆ ಇರೋದೇ ವಾಸಿ ಅಂತ ಕನ್ನಡದಲ್ಲಿ ಇನ್ನೊಂದು ಮಾತಿದೆ, ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಅಬ್ಬಬ್ಬಬ್ಬ ಲಕ್ಷ್ಮಿ, ಏನ್ ಮಾತಾಡ್ದೆ? ಇದು ಇದು ಕೌಂಟ್ರ್ ಅಂದ್ರೆ ಎಲ್ಲ ನಿಮ್ಮ ಸಹವಾಸ ಅತ್ತೆ. ಇನ್ನು
ಒಂಚೂರು ಡೈಲಾಗ್ ಇದೆ, ಕಂಪ್ಲೀಟ್ ಮಾಡ್ಲಾ? ಮಾಡು. ಅಕ್ಕ ಸರು, ನೀವಿಷ್ಟೆಲ್ಲ ಮಾಡಿದ್ರು ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಒಂದು ಮಾತು ಹೇಳ್ತೀನಿ. ಬೇಡ, ಸಾಕು, ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ. ನೀವು ಲೀಲಾ ಅತ್ತೆ ಮೇಲೆ ಏನೇನೋ ಮಾಡೋಕ್ಕೆ ಪ್ರಯತ್ನ ಪಡ್ತೀರ, ಆದರೆ ಅದೆಲ್ಲ ಫೇಲ್ ಆಗುತ್ತೆ. ಯಾಕೆ ಹೇಳಿ? ದೇವರು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಅರ್ಥ. ಇದನ್ನ ನೀವು ಅರ್ಥ ಮಾಡಿಕೊಂಡು ಬದಲಾಗಿ. ಈ ಮನೆಗೆ 3 ಜನ ಸೊಸೆಯರು, ನಮ್ಮೆಲ್ರಿಗೂ ಒಬ್ಬರೇ ಅತ್ತೆ. ಹೇಗೆಲ್ಲ ಬದುಕ್ಬೋದು ಯೋಚನೆ ಮಾಡಿ. ನಾನು ಸತ್ರು ಆ ಲೀಲಾನ ಅತ್ತೆ ಅಂತ ಒಪ್ಕೊಳ್ಳೋದು. ಈ ಸಲ ಸೋತಿರ್ಬೋದು, ಆದ್ರೆ ಗೆಲ್ಲೋವರೆಗೂ ನಾನು ನನ್ನ ಪ್ರಯತ್ನನ ಬಿಡಲ್ಲ. ಬಾಸರು, ಲಕ್ಷ್ಮಿ, ಕೇಳೋರು ಯಾವತ್ತಿದ್ರೂ ಕೇಳ್ತಾರೆ. ಅವ್ರಿಗೂ ಅರ್ಥ ಆಗೋ ಟೈಮ್ ಬರುತ್ತೆ. ಆದರೆ ಅಲ್ಲಿವರೆಗೂ ಅವ್ರಿಗೇನು ಸರಿ ಅನ್ಸುತ್ತೋ ಅವ್ರು ಮಾಡಲಿ. ಹಾಗಂತ ಅವ್ರು ಏನೇ ಮಾಡಲಿ ಅಂತ ನಾವು ಬಿಟ್ಬಿಡ್ಬಾರ್ದು. ಕೆಟ್ಟವ್ರಿಗೆ ಅವ್ರ ದಾರಿಯಲ್ಲೇ ಹೋಗಿ ಪಾಠ ಕಲಿಸ್ಬೇಕು. ನಾನು ಕಲಿಸ್ತೀನಿ. ಹೇಗೆ ಪಾಠ ಕಲಿಸ್ತೀನಿ ಅಂದರೆ, ಮಧ್ಯರಾತ್ರಿ ಎಪ್ಸ್ ಕೇಳಿದ್ರು ಬಾಯಿ ತುದಿಯಲ್ಲಿ ಹೇಳಬೇಕು, ಹಾಗೆ ಪಾಠ ಕಲಿಸ್ತೀನಿ. ಲಕ್ಷ್ಮಿ ಮೇಡಮ್, ಈ ಹಳೆಯ ಕಾಲದಲ್ಲಿ ಒಂದು ಗಡಿಯಾರಿತ್ತು. ಅದರಲ್ಲಿ ಒಂದು ಕಡಿ ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ಓಡಾಡ್ತಿತ್ತು. ಗಡಿಯಾರ ಅಲ್ಲ, ಟೇಬಲ್ ಫ್ಯಾನ್ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇದೆ. ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೆ ಸಂಕಟ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ. ಅದೇ ಏನಾಗ್ತಿಲ್ಲ ಅಂತ ನಮ್ಮಿಬ್ರಿಗೂ ಗೊತ್ತಾಗ್ತಿಲ್ಲ. ಏಜಿಗೆ ನನ್ನ ಮೇಲೆ ಹೆವಿ ಲವ್ ಆಗಿದೆ. ಅವ್ರು ಹೇಳ್ಕೊತಿಲ್ಲ, ನನ್ನ ಕೈಲಿ ತಡಿಯಕ್ಕಾಗ್ತಿಲ್ಲ. ಅಯ್ಯೋ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತ? ಈಗಿಂದೀಗ್ಲೇ ಈಗಿಂದೀಗ್ಲೇ ಏಜೆ ಹತ್ರ ಹೋಗಿ ಅವ್ರ ಕೋಟ್ ಹಿಡ್ಕೊಂಡು ಏಜೆ ನನ್ಗೆ ಗೊತ್ತು ನೀವು ನನ್ನ ಲವ್ ಮಾಡ್ತಿದ್ದೀರಾ ಅಂತ. ಆದರೆ ನಿಮ್ಗಿಂತ ಜಾಸ್ತಿ ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ. ನೀವು ಅದನ್ನೆಲ್ಲ ನಂಗೆ ಹೇಳೋದು ಬೇಕಾಗಿಲ್ಲ. ಆಗಿದ್ದೆಲ್ಲ ಮರೆತು ನಾವಿಬ್ರು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಅಯ್ಯೋ ಮೇಡಮ್, ಕುತ್ಕೊಳ್ಳಿ ಮೇಡಮ್. ಆಗೋವರೆಗೂ ಕಾದಿದ್ದೀರಾ, ಆರೋವರೆಗೂ ಕಾಯಕ್ಕಾಗಲ್ವಾ? ವಿಶ್ವರೂಪ್, ಸುಮ್ಮನೆ ರೀ, ನಾನು ಹೇಳಬೇಕು. ಅಯ್ಯೋ ಅತ್ತೆ, ತಾಳಿ ಕಿತ್ತು ನಿನ್ನ ಲೈಫ್ಗೆ ವಾಪಸ್ ಬರ್ಕೂಡ್ದು ಔಟ್ ಅಂತ ಹೇಳಿರೋ ಏಜೆ ಇವತ್ತು ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಅವಕಾಶ ಸಿಕ್ಕಿದೆ. ಇಂಥ ಟೈಮಲ್ಲಿ ಯಾಕೆ ತುಡುಕ್ತೀರಾ? ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಗಂಡ ಹೆಂಡತಿ ಎಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡೋದ್ರಲ್ಲಿ ದುಡ್ಕೋದೇನಿದೆ ಅಂತ. ಮೇಡಮ್, ನೀವು ಫ್ರೀ ಇದ್ದಾಗ ನಿಮ್ಮ ಸ್ಕೂಲ್ ಟೀಚರ್ ಇದೊಂದು ನಂಬರ್ ಕೊಡಿ. ಯಾಕೆ? ಎಲ್ಲ ಕಲ್ಸ್ಕೊಟ್ಟು ಕಾಮನ್ ಸೆನ್ಸ್ ಮಾತ್ರ ಬಿಟ್ಟಿದ್ದೀರಲ್ಲ, ಯಾಕೆ ಅಂತ ಕೇಳಕ್ಕೆ. ಅತ್ತೆ, ನಾನು ಹೇಳ್ತೀನಿ ಕೇಳಿ. ಲೈಫಲ್ಲಿ ನಮಗೋಸ್ಕರ ಅಂತ ಒಂದು ಜೀವ ಪ್ರೀತಿನ ಹೇಳ್ಕೋಬೇಕು ಅಂತ ಪರಿತಪಿಸುತ್ತಲ್ಲ, ಆ ಫೀಲೇ ಬೇರೆ. ಅದೊಂಥರ ಸ್ವೀಟ್ ಮೂಮೆಂಟು. ಸ್ವಲ್ಪ ಕಾಯಿಸ್ಬೇಕು. ನೀವೀಗ ಸಡನ್ ಆಗಿ ಹೋಗಿ ಹೇಳಿದ್ರೆ ಅದರಲ್ಲಿ ಥ್ರಿಲ್ಲೇ ಇರಲ್ಲ ಮೇಡಮ್. ಏಜೆಗಾಗಿರೋ ಲವ್ನ ಈಗಪ್ಪ ಹೇಳ್ಕೊಳ್ಳೋದು ಅಂತ ಒಂದೇ ಲವಲ್ಲಿ ಒದ್ದಾಡ್ತಿದಾರಲ್ಲ, ಆ ಸ್ವೀಟ್ ಮೂಮೆಂಟ್ನ ಅವ್ರಿಗೂ ಅನ್ಭವಿಸೋಕ್ಕೆ ಅವಕಾಶ ಕೊಡಿ. ಇದೊಂಥರ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗಿ ಪರೀಕ್ಷೆ ಬರೆಯಕ್ಕಂತ ಕಾಯ್ತಾ ಕೂತ್ಕೋತಾರಲ್ಲ ಸ್ಟೂಡೆಂಟ್ಸು, ಅವ್ರ ಫೀಲಿಂಗ್ ಇದ್ದಾಗೆ. ಚೆನ್ನಾಗಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಿರ್ತಾರಲ್ಲ ಹಾಗೆ. ಫೈನಲಿ ನಾನು ಹೇಳೋದು ಇಷ್ಟೇ, ಕೋರ್ಟಲ್ಲಿ ಶಟಲ್ ಆಡ್ತಿರ್ಬೇಕಾದ್ರೆ ಹೇಗೆ ಆಟಾಡಿಸ್ತೀವೋ, ಹಾರ್ಟಲ್ಲಿ ಲವ್ ಆದಾಗಲೂ ಹಾಗೆ ಆಟಾಡಿಸ್ಬೇಕು ಮೇಡಮ್.
ಒತ್ತಾಯಿಸಿ ಪ್ರೀತಿನ ಒಪ್ಕೊಳ್ಳೋದೆ ಅಲ್ವಾ ನಮ್ಮಂಥ ಹೆಣ್ಮಕ್ಳು ಜನ್ಮ ಸಿದ್ಧ ಹಕ್ಕು. ಹೌದು ಹೌದು, ನೀವು ಹೇಳ್ತಿರೋದೆಲ್ಲ ನಿಜ. ಏಜೆ ಅವ್ರ ಪ್ರೀತಿ ಹೇಳೋವರೆಗೂ ಕಷ್ಟ ಆದ್ರೂ ಕಾಯ್ತೀನಿ. ಡೋಂಟ್ ವರಿ ಸರ್, ಟೆನ್ಷನ್ ಮಾಡ್ಕೋಬೇಡಿ. ಈಗ ಆಲ್ರೆಡಿ ಒಂದು ಲೀಡ್ ಸಿಕ್ಕಿತ್ತು, ಅದನ್ನು ಮೇಡಮ್ಗೂ ತಿಳಿಸಿದ್ದೆ. ದುರ್ಗಾ, ಅದು ನನಗೆ ಹೇಳಲಿಲ್ಲ. ಏಜೆ, ಅದು ಇನ್ಫಾರ್ಮೇಶನ್ ಜಿನೈನ್ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ವಿಷಯನ ಹೇಳೋಣ ಅಂದ್ಕೊಂಡೆ. ಇನ್ಫಾರ್ಮೇಶನ್ ಜೆನ್ಯೂನ್ ಆಗೇ ಇದೆ ಸರ್. ಸಿಕ್ಕಿರೋ ಲೀಡ್ ಹಿಡ್ಕೊಂಡು ಹೋದಾಗ ಒಬ್ಬ ಸಿಕ್ಕಾಕೊಂಡಿದ್ದಾನೆ. ವಾಟ್? ಎಸ್ ಸರ್, ಅದನ್ನೇ ನಿಮ್ಗೆ ತಿಳಿಸೋಣ ಅಂತ ಬಂದೆ. ಎಲ್ಲ ಹೇಳಿದ ಅವರೆಲ್ಲ ಹೇಳ್ತಾರೆ ಸರ್, ಅವರು ಬಾಯಿ ಬಿಡೋರಲ್ಲ. ಆದರೆ ನಮ್ಮ ಸ್ಟೈಲಲ್ಲಿ ವಿಚಾರಿಸಿದಾಗ ಎಲ್ಲ ಬಾಯಿ ಬಿಟ್ರು. ಏನಾರ ಇನ್ಫಾರ್ಮೇಷನ್? ಸದ್ಯಕ್ಕೆ ಅವ್ನ ಮೊಬೈಲ್ ಫೋನ್ ಸೀಸ್ ಮಾಡಿದ್ವಿ. ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್, ಫೋಟೋಸ್ ಎಲ್ಲ ನೋಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಡಾಟಾ ಎಲ್ಲ ಡಿಲೀಟ್ ಮಾಡಿದ್ದಾನೆ. ಈ ಸೀಮ್ಸ್ ಟು ಬಿ ವೆರಿ ಸ್ಮಾರ್ಟ್. ನೋ ಸರ್, ಅವನು ಬುದ್ಧಿವಂತ ಅಲ್ಲ. ಅವನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಅವ್ರು ಬುದ್ಧಿವಂತರು. ಇದು ರಾಬರಿ ಅನ್ನೋ ಡಿಸಿಷನ್ಗೆ ಬರ್ಬೋದಾ? ಗೊತ್ತಿಲ್ಲ ಸರ್, ಅವನ ಮೊಬೈಲ್ ಡಾಟಾ ರಿಕವರ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಘಟನೆ ನಡೆದಿರೋ ಹಿಂದೆ ಮುಂದೆ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದ್ರೆ ಅವನ್ನ ಈಸಿಯಾಗಿ ಹಿಡಿಬೋದು. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ. ಎನಿವೆ, ಐಲ್ ಟೇಕ್ ಅ ಲೀವ್ ಸರ್. ಬಾಯ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ದುರ್ಗಾ, ಇದು ರಾಬರಿ ಆಗಿದ್ರೆ ಓಕೆ, ಬಟ್ ಇಂಟೆನ್ಷನಲ್ ಆಗಿ ಯಾರ ಮಾಡಿಸಿದ್ರೆ ಅದು ಯಾರೇ ಆಗಿರಲಿ ವಿಶ್ವರೂಪ್, ಲೀಲಾತೆ ಅವ್ರ ತವ್ರ ಮನೆಗೆ ಹೇಳಿದ್ರಾ? ಎಸ್ ಮೇಡಮ್. ಪೂಜೆ ಸಾಮಾನೆಲ್ಲ ಬಂದಾಯ್ತಾ? ಎಸ್ ಮೇಡಮ್. ಪುರೋಹಿತರಿಗೆ ಹೇಳಿದ್ರಾ? ಬೆಳಿಗ್ಗೆ ಹೇಳಿದೆ ಮೇಡಮ್. ಪೂಜೆ ಎಲ್ಲ ಆದ್ಮೇಲೆ ಊಟದ ವ್ಯವಸ್ಥೆ ಆಗಿದ್ಯಾ? ಮಧ್ಯಾಹ್ನ ವ್ಯವಸ್ಥೆ ಮಾಡಕ್ಕೆ ಹೇಳಿದ್ದೀನಿ ಮೇಡಮ್. ಆಮೇಲೆ ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅದರ ಅರೇಂಜ್ಮೆಂಟ್ಸ್ ಆಗಿದ್ಯಾ? ಸಂಜೆನೇ ಆಗ್ಬಿಡುತ್ತೆ ಮೇಡಮ್. ಹಾಗಾದ್ರೆ ಎಲ್ಲ ಕೆಲಸನೂ ಆಗಿದೆ. ಸಂತೋಷಮ್ಮ, ತುಂಬಾ ಸಂತೋಷ. ಮನೆಯವರೆಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ನೀನೇ ಎಲ್ಲ ವ್ಯವಸ್ಥೆನೂ ಮಾಡಿದ್ಯಾ. ಖುಷಿ ಆಯ್ತಮ್ಮ. ಹೌದು ಅಜ್ಜಿ, ಲೀಲಾತೆ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ನಮಗೆಲ್ಲ ಗೊತ್ತಾಗಿದೆ, ಅವರ ಜೀವನದಲ್ಲಿ ಅದು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೇನಾದ್ರೂ ಖುಷಿಯಾಗಿರ್ಲಿ ಅಂತ ಎಲ್ಲ ಕೆಲಸನೂ ನಾನೇ ಮಾಡ್ತಾ ಇದ್ದೀನಿ. ಅಜ್ಜಿ, ನಾಳೆ ದೇವಸ್ಥಾನದಲ್ಲಿ ಎರಡೂ ಮನೆಯವರು ಸೇರ್ತಾರೆ. ಸೇರಿದಾಗ ಮಾತಾಡ್ತಾರೆ. ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಷಯ ಬಗೆಹರಿದ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾದ್ರೆ ಸಾಕಜ್ಜಿ. ಆಗತ್ತೆ ಕಣೋ, ಪವಾಡನೇ ಆಗತ್ತೆ, ನೋಡ್ತಾ ಇರು. ಅಜ್ಜಿ, ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಾಗಿದೆ. ನಾವು ಹೊರಡೋದಷ್ಟೇ ಬಾಕಿ. ನಾವ್ ರೆಡಿ ಕಣೋ, ಅವ್ರೆಲ್ರು ಬಂದ ತಕ್ಷಣ ಹೊರಟ್ಬಿಡೋಣ. ಅಜ್ಜಿ, ನಾವು ಹೊರಡೋಣ, ಅವ್ರು ಆಮೇಲೆ ಬರ್ಲಿ. ಅವ್ರು ಯಾರೋ? ಇನ್ಯಾರಜ್ಜಿ, ಏಜಿ ಸರ್ ಮತ್ತೆ ಲೀಲಾ ಮೇಡಮ್. ಏ ಮಂಕೆ, ಅವರಿಬ್ರಿಗೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅವರಿಬ್ಬರನ್ನೇ ಬಿಟ್ಟು ಹೋಗೋಣ ಅಂತಿದ್ಯಲ್ಲೋ. ಅಯ್ಯೋ ಅಜ್ಜಿ, ವಯಸ್ಸಾಗ್ತಾ ಆಗ್ತಾ ನಿಮ್ ಪ್ರೊಸೆಸರ್ ಸ್ವಲ್ಪ ಕಡಿಮೆನೇ ವರ್ಕ್ ಮಾಡ್ತಿದೆ. ಅಂದ್ರೆ ಲೀಲಾ ಮೇಡಮ್ ಮತ್ತೆ ಏಜಿ ಸರ್ನ ಸಪ್ರೇಟ್ ಆಗಿ ಕಳಿಸಿ ನಾವೆಲ್ಲ ಒಂದ್ ಕಾರಣ ಹೋಗೋಣ ಅಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಒಳ್ಳೆ ಉಪಾಯ ಕೊಟ್ಟು ನಿನ್ ಬಾಯಿಗೆ ಸಕ್ಕರೆ ಹಾಕ. ರಾಮ್ಗೆ ಲೀಲಾ ಮೇಲೆ ಪ್ರೀತಿ ಆಗಿದೆ, ಅದನ್ನ ಹೇಳ್ಕೊಳಕ್ ಒದ್ದಾಡ್ತಾ ಇದ್ದಾನೆ. ಲೀಲಾ ಅವನ್ ಯಾವಾಗ ಹೇಳ್ತಾನೋ ಅಂತ ಕಾಯ್ತಿದ್ದಾಳೆ. ಇವರಿಬ್ರನ್ನು ಒಟ್ಟಿಗೆ ಬಿಟ್ರೆ ಮಾತ್ರ
ತಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ ಸಾಧ್ಯ. ಇವ್ರಿಬ್ಬರ ಮಧ್ಯೆ ಯಾರಾದ್ರೂ ಬಂದಾಗ ಏನು ಹೇಳ್ಕೊಳಕ್ಕೆ ಸಾಧ್ಯ ಆಗಲ್ಲ. ಓಹೋ ಅಜ್ಜಿ, ನೀವಿಬ್ರು ಅವರಿಬ್ರನ್ನ ಒಂದ್ ಮಾಡಕ್ ಪ್ಲಾನ್ ಮಾಡ್ತಿದ್ರಾ? ಮಾಡಿ ಮಾಡಿ, ಅದನ್ನ ಮುರಿಯಕ್ಕೆ ನಾನ್ ಇನ್ನೊಂದು ಪ್ಲಾನ್ ಮಾಡ್ತೀನಿ. ಓ, ಇದು ನಿಮ್ ಕಿವಿಗೆ ಬಿತ್ತ ಅಕ್ಕ? ಸರಿ, ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಅಜ್ಜಿ, ನೀವೇನು ಟೆನ್ಷನ್ ತಗೋಬೇಡಿ. ದುರ್ಗಾಕ ಎಲ್ಲ ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಕೆಲಸ ಅವರೇ ಮಾಡ್ತಾರೆ ಆಯ್ತಾ? ಅವರಿಬ್ರು ನಿಂತಾನೇ ರಾಮ್ಲೀಲಾ ಜೋಡಿನ ಒಪ್ಕೊಂಡ್ಬಿಟ್ರೆ ಈ ಮನೆ ನಂದು ಗೋಕುಲ ಆಗ್ಬಿಡುತ್ತೆ. ಏ ವಿಶ್ವರೂಪ, ರಾಮೆಲ್ಲೋ? ಯಾವ ಸೀರೆ ಹಾಕೊಳ್ಳಿ? ನಾನು ನೇಲ್ ಪಾಲಿಷ್ಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ ಅಥವಾ ಹಣೆ ಬಟ್ಟಿಗೆ ಮ್ಯಾಚ್ ಆಗೋ ಸೀರೆ ಹಾಕೊಳ್ಳ? ಹಾಂ, ಡಬಲ್ ಕಲರ್ ಇದೆಯಲ್ಲ, ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಮ್ಯಾಚಿಂಗ್ ಓಲೆ ಬಳೆ